ಬಹಳ ಜನ ಮಹಿಳೆಯರಲ್ಲಿ ಯೂರಿನ್ ಕಂಟ್ರೋಲ್ ಪ್ರಾಬ್ಲಮ್ ಇರುತ್ತೆ. ಗೊತ್ತಿಲ್ಲದ ಹಾಗೆ ಯೂರಿನ್ ಪಾಸ್ ಆಗೋದನ್ನ ನಾವು ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಕೆಮ್ಮದಾಗ, ನಕ್ಕದಾಗ, ಭಾರ ಎತ್ತದಾಗ ಲೀಕ್ ಆದ್ರೆ ಯೂರಿನ್ ಅದನ್ನ ನಾವು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಿಗೆ ತುಂಬಾ ಅರ್ಜೆನ್ಸಿ ಆಗುವಂತದ್ದು, ವಾಶ್ರೂಮ್ ಹೋಗೋ ದಾರಿಲೇ ಲೀಕ್ ಆಗುವಂತದ್ದು ಇದ್ರೆ ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಇನ್ನು ಬಹಳ ಮಹಿಳೆಯರಲ್ಲಿ ಎರಡೂ ಸಿಂಪ್ಟಮ್ಸ್ ಇದ್ರೆ ಅದನ್ನ ನಾವು ಮಿಕ್ಸ್ಡ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಕಾರಣಗಳೇನು? ಬಹಳಷ್ಟು ಬಾರಿ ಯೂರಿನರಿ ಇನ್ಫೆಕ್ಷನ್ಸ್ ಆದಾಗ, ಅಥವಾ ಗರ್ಭಕೋಶ ಕೆಳಗೆ ಜಾರಿದ್ದಾಗ, ಅಥವಾ ನಿಮ್ಗೆ ಪ್ರೆಗ್ನೆನ್ಸಿ ಇದ್ದಾಗ ಗರ್ಭಕೋಶ ದೊಡ್ಡದಾಗಿರುತ್ತೆ ಅದರಿಂದ ಕೂಡ ಈ ರೀತಿಯಾಗಿ ಲೀಕ್ ಆಗ್ಬೋದು. ಅಥವಾ ಡೆಲಿವರಿ ಆದ ನಂತರ ನಿಮ್ಗೆ ಪೆಲ್ವಿಕ್ ಫ್ಲೋರ್ ಎಲ್ಲ ವೀಕ್ ಆಗಿರುತ್ತೆ, ಮಸಲ್ಸ್ ವೀಕ್ ಆಗಿರೋದ್ರಿಂದ ಲೀಕ್ ಆಗುತ್ತೆ. ಇನ್ನು ಮೆನೋಪಾಸ್ ಆದ ನಂತರ ಈಸ್ಟ್ರೋಜನ್ ಕಡಿಮೆ ಇದ್ದಾಗ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಡಾಕ್ಟರ್ ನ ಕಾಣೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಡಾಕ್ಟರ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಹಾಗೆ ಯೂರೋಡೈನಮಿಕ್ ಸ್ಟಡೀಸ್ ಅಂತ ಮಾಡಿ ಏನ್ ಕಾರಣ ಅಂತ ತಿಳ್ಕೊಳ್ತಾರೆ. ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಯೂರಿನರಿ ಇನ್ಫೆಕ್ಷನ್ ಟ್ರೀಟ್ ಮಾಡೋದ್ರಿಂದ ಕೂಡ ಬಹಳ ಜನಕ್ಕೆ ಈ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಕೆಲವರಿಗೆ ನಾವು ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಹೇಳ್ಕೊಡ್ತೀವಿ, ಬ್ಲಾಡರ್ ಟ್ರೈನಿಂಗ್ ಅಂತ ಮಾಡಿಸ್ತೀವಿ, ಅದರಿಂದ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಸಿವಿಯರ್ ವೆರೈಟಿ ಇದ್ದವರಿಗೆ ಮೆಡಿಕೇಶನ್ಸ್ ಟ್ಯಾಬ್ಲೆಟ್ ಮೂಲಕ ಬೇಕಾಗುತ್ತೆ. ಇನ್ನು ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ಲಿಲ್ಲ, ತೊಂದರೆ ತುಂಬಾ ಆಗ್ತಾ ಇದೆ ಅಂದಾಗ ಸರ್ಜರಿನ ಸಜೆಸ್ಟ್ ಮಾಡಬೇಕಾಗುತ್ತೆ. ಸೊ ಬಹಳಷ್ಟು ಮಹಿಳೆಯರು ಇದನ್ನ ಹೇಳ್ಕೊಳ್ಳೋದೇ ಇಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪರಿಹಾರನ ಪಡ್ಕೊಳ್ಳಿ.